ಹಾಯ್ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಭಾರತ ಸರ್ಕಾರ 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ತಂದಿದೆ ಸ್ನೇಹಿತರೆ. ಈ ಕಾಯ್ದೆ ಪ್ರಕಾರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಕೂಡ ಸ್ನೇಹಿತರೆ. ಹಾಗೆ ಆ ನಿಟ್ಟಿನಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ 25% ಸೀಟ್ಗಳನ್ನ ಬಡ ಕುಟುಂಬಗಳಿಗೆ ಮೀಸಲಿಡಲೇಬೇಕು ಅಂತ ಕಟ್ಟುನಿಟ್ಟಿನ ಕ್ರಮ ಕೂಡ ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಇಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವುದೇ ಫೀಸ್ ಕೂಡ ಇರೋದಿಲ್ಲ. ಮುಖ್ಯವಾಗಿ ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ನಿಮ್ಮ ಮಕ್ಕಳನ್ನ LKG ಇಂದ 8ನೇ ತರಗತಿವರೆಗೂ ಕೂಡ ಫ್ರೀಯಾಗಿ ಓದಿಸ್ಬೋದು. ಹಾಗೆ ನಿಮಗೆ ₹1 ಖರ್ಚು ಕೂಡ ಇರೋದಿಲ್ಲ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಮುಂದೆ ನೋಡೋಣ ಸ್ನೇಹಿತರೆ. ಇನ್ನು ಯಾರ್ಯಾರು ಈ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್ ಒತ್ತುವುದನ್ನ ಕೂಡ ಮರಿಬೇಡಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ RTE ಗೆ ಸಂಬಂಧಪಟ್ಟಂತೆ ಎಲ್ಲಾ ಅಪ್ಡೇಟ್ಸ್ ಕೂಡ ನಿಮ್ಗೆ ಸಿಗ್ತವೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ರೈಟ್ ಟು ಎಜುಕೇಶನ್ ಅಡಿ ಲಭ್ಯ ಇರುವ ಅರ್ಹ ಖಾಸಗಿ ಶಾಲೆಗಳ ಪಟ್ಟಿಯನ್ನ ಕರ್ನಾಟಕ ಶಿಕ್ಷಣ ಇಲಾಖೆ ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದರ ಲಿಂಕ್ ಅನ್ನ ಈ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ವೆಬ್ಸೈಟ್ ನಲ್ಲಿ ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ಯಾವುದೇ ರೀತಿ ಸೆಲೆಕ್ಷನ್ ಗೆ ಎಕ್ಸಾಮ್ ಇರೋದಿಲ್ಲ. ಬಹಳಷ್ಟು ಜನ ಎಲಿಜಿಬಲ್ ಅರ್ಜಿದಾರರು ಏನಾದ್ರೂ ಇದ್ರೆ ಯೋಗ್ಯ ಮಕ್ಕಳಿಗೆ ಲಾಟ್ರಿ ಮೂಲಕ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಸಾಧಾರಣವಾಗಿ LKG ಅಥವಾ 1ನೇ ತರಗತಿಗೆ ನಿಮಗೆ ಪ್ರವೇಶ ಸಿಗುತ್ತೆ ಸ್ನೇಹಿತರೆ. ಒಂದು ಮಗುವಿಗೆ ಒಂದು ಬಾರಿ ಮಾತ್ರ RTE ಅಡಿಯಲ್ಲಿ ಪ್ರವೇಶಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಅನ್ನ ಹೇಗ್ ಹಾಕೋದು, ಎಲ್ಲಿ ಹಾಕೋದು, ಹಾಗೆ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನ್ ಬೇಕು ಅನ್ನೋದನ್ನ ಸಂಪೂರ್ಣ ವಿವರವನ್ನ ಇಲ್ಲಿ ನೋಡೋಣ ಸ್ನೇಹಿತರೆ. ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಎಲ್ಲ ಹಾಕೋದು ಅದನ್ನು ನೋಡೋದಾದ್ರೆ ಆ ಪೋಷಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗಳಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ BEO ಆಫೀಸ್ಗಳಲ್ಲಿ ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಾದ್ರೆ ಬೆಂಗಳೂರುವನ್ನು, ಇತರೆ ನಗರ ಪ್ರದೇಶಗಳಲ್ಲಾದ್ರೆ ಕರ್ನಾಟಕವನ್ನು, ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಾದ್ರೆ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಆನ್ಲೈನ್ ನಲ್ಲಿ ಶಾಲೆಗಳ ಆದ್ಯತೆಯನ್ನ ನಮೂದಿಸಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಬಳಿ ಏನಾದ್ರೂ ಸ್ವಂತ ಮೊಬೈಲ್ ಇದ್ರೆ ನೀವು ಯಾವ್ದಾದ್ರು ಬ್ರೌಸರ್ ಮೂಲಕ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಮೂಲಕ ಆನ್ಲೈನ್ ಮುಖಾಂತರ ನೇರವಾಗಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಜಾತಿ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ RD ಸಂಖ್ಯೆಯನ್ನ ನಿಗದಿತ ಕಾಲಮ್ನಲ್ಲಿ ಸರಿಯಾಗಿ ನಮೂದಿಸಬೇಕಾಗಿರುತ್ತೆ. ಅಂದ್ರೆ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೀವು ಆ ನಂಬರ್ ಏನಾದ RD ಸಂಖ್ಯೆಯನ್ನ ನೀವು ಎಂಟ್ರಿ ಮಾಡಿದ್ರೆ ಅಂದ್ರೆ ಆ ಸಾಫ್ಟ್ವೇರ್ ನಿಮ್ಮದು ಸರಿ ಇದೆಯಾ, ಒರಿಜಿನಲ್ ಇದೆಯೋ ಇಲ್ಲ ಅಂತ ಅದೇ ವೆರಿಫಿಕೇಶನ್ ಮಾಡಿ ಅದು ತಗೊಳ್ತದೆ. ಹಾಗೆ ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರುವ ಪೋಷಕರು ಸೂಕ್ತ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಮೀಸಲಾತಿ ಕೋರಿರುವ ಪ್ರವರ್ಗವನ್ನ ನಮೂದಿಸಬೇಕಾಗತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ಅನಾಥ ಮಗು, ವಿಶೇಷ ಅಗತ್ಯತೆಯುಳ್ಳ ಮಗು, HIV ಸೋಂಕಿತ ಅಥವಾ ಬಾಧಿತ ಮಗು, ವಲಸೆ ಮತ್ತು ಬೀದಿ ಮಗು, ಹಾಗೆ ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬದ ಮಕ್ಕಳು, ಹಾಗೆ ಮಂಗಳಮುಖಿ ಇತ್ಯಾದಿ ವಿಶೇಷ ಸ್ಪೆಷಲ್ ಕ್ಯಾಟಗರಿ ಮೀಸಲಾತಿ ಕೋರಿ ಸಲ್ಲಿಸುವ ಅರ್ಜಿಗಳ ಹಾಗೆ ದಾಖಲೆಗಳ ನೈಜತೆಯನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುದ್ದಾಗಿ ಮೂಲ ದಾಖಲೆಗಳೊಂದಿಗೆ ತಾಳೆ ನೋಡಿ ಪರಿಶೀಲಿಸಿ ಸರಿ ಇದ್ದಲ್ಲಿ ಮಾತ್ರ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದು. ಇದಕ್ಕೆ ಈ ಕೆಟಗರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಲಿಕೇಶನ್ ಹಾಕೋರು ಇದ್ರೆ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲೇ ನೀವು ಹಾಕೋದು ಒಳ್ಳೇದಿರುತ್ತೆ. ಯಾಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಲ್ಲಿ ಒಂದ್ಸರಿ ವೆರಿಫಿಕೇಶನ್ ಅನ್ನ ಮಾಡ್ಲಾಗತ್ತೆ. ಹಾಗೆ ಇಲ್ಲಿ ನಾನು ಹೇಳಿದ ಸ್ಪೆಷಲ್ ವಿಶೇಷ ಪ್ರವರ್ಗಗಳ ಮಕ್ಕಳು ಯಾರು ಅಂದ್ರೆ ಅನಾಥ ಮಗು. ಇದಕ್ಕೆ ಒದಗಿಸಬೇಕಾದ ಪೂರಕ ದಾಖಲೆಗಳು ಏನಂದ್ರೆ ಶಿಕ್ಷಣ ಇಲಾಖೆ ಒದಗಿಸಿರುವ ನಮೂನೆಯಲ್ಲಿ ದೃಢೀಕರಣ. ಶಿಕ್ಷಣ ಇಲಾಖೆ ಒಂದು ಫಾರ್ಮೆಟ್ ಬಿಟ್ಟಿದೆ ಅನಾಥ ಮಗುವಿಗೆ ಸಂಬಂಧಪಟ್ಟಂತೆ. ಅದನ್ನ ಯಾರು ನೀಡ್ತಾರೆ ಅಂದ್ರೆ CDPO ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡ್ತಾರೆ. ನೀವು ಅಲ್ಲಿ ಪಡ್ಕೋಬಹುದು. ಹಾಗೆ HIV ಸೋಂಕಿತ ಅಥವಾ ಬಾಧಿತ ಮಗು ಹಸಿರು ಪುಸ್ತಿಕೆ ಅಂತ ಇದೆ, ಆ ಡಾಕ್ಯುಮೆಂಟ್ಸ್ ಇದು ಎಲ್ಲಿ ಕೊಡ್ತಾರೆ ಅಂದ್ರೆ ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ಜಿಲ್ಲಾ ವೈದ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದಲ್ಲಿರುವ ಹಾಸ್ಪಿಟ್ಲ್ಗಳು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಅದು ಸಿಗ್ತದೆ ಪ್ರಮಾಣ ಪತ್ರ. ಹಾಗೆ ಮಂಗಳಮುಖಿ ಮಗು,
ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಇದನ್ನ ಕೊಡೋರು ಯಾರು? ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ಉಪನಿರ್ದೇಶಕರು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಇದು ಸಿಗುತ್ತದೆ. ಹಾಗೆ ವಿಶೇಷ ಅಗತ್ಯತೆ ಉಳ್ಳ ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗತ್ತೆ. ಅದನ್ನ ಯಾರು ಕೊಡ್ತಾರೆ? ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ವಿಕಲಚೇತನರ ನಿರ್ದೇಶನಾಲಯ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಫೀಸಲ್ಲಿ ಇದು ಸಿಗ್ತದೆ. ಹಾಗೆ ವಲಸೆ ಮತ್ತು ಬೀದಿ ಮಗು ಈ ಸರ್ಟಿಫಿಕೇಟು ಏನ್ ಬೇಕಂದ್ರೆ ವಲಸೆ ಮತ್ತು ಬೀದಿ ಮಗುವಿನ ಪ್ರಮಾಣ ಪತ್ರ ಅದನ್ನ ಕೊಡೋರು ಯಾರು? CDPO ಅಥವಾ BEO ಅಥವಾ ಕಾರ್ಮಿಕ ನಿರೀಕ್ಷಕರು ಆಫೀಸಲ್ಲಿ ಇದನ್ನ ಕೊಡ್ತಾರೆ. ನೀವು ಅಲ್ಲಿ ಪಡ್ಕೋಬಹುದು. ಹಾಗೆ ದಿನಾಂಕ 1/4/2015 ನಂತರ ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಕ್ಕಳು ಇದು ಯಾರು ಕೊಡ್ತಾರೆ ಅಂದ್ರೆ ರೈತ ಆತ್ಮಹತ್ಯೆ ಪರಿಹಾರ ಸಮಿತಿ ನೀಡುವ ಪ್ರಮಾಣ ಪತ್ರ. ಇದು ಕೊಡೋದು ಉಪವಿಭಾಗಾಧಿಕಾರಿಗಳು ಅಂದ್ರೆ AC ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಇದನ್ನ ಕೊಡ್ತಾರೆ. ಹಾಗೆ ಪರಿಶಿಷ್ಟ ಜಾತಿ SCಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ನೀವು ಕೊಡಬೇಕಾಗತ್ತೆ. ಅದನ್ನು ಕೊಡೋರು ತಹಶೀಲ್ದಾರ್ ಕೊಡ್ತಾರೆ. ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ STಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ತಹಶೀಲ್ದಾರ್ ಆಗಿರುತ್ತಾರೆ. ಹಾಗೆ ಪ್ರವರ್ಗ 1 ಮತ್ತು 2A 2B 3A ಮತ್ತು 3Bಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಆದಾಯ ಪತ್ರಗಳು ಕೂಡ ತಹಶೀಲ್ದಾರ್ ಕೊಡ್ತಾರೆ. ದುರ್ಬಲ ವರ್ಗ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಆದಾಯ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ. ಇದನ್ನ ತಹಶೀಲ್ದಾರ್ ಅಥವಾ ಉಪ ತಹಶೀಲ್ದಾರ್ ಕೊಡ್ತಾರೆ. ಹಾಗೆ ಪೋಷಕರಿಗೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರು ಸರಿ ಇರೋದಿಲ್ಲ, ಆ ತಂತ್ರಾಂಶದ ಮೂಲಕ ನಿಮ್ದು ಏನಾದ್ರು ಡಾಕ್ಯುಮೆಂಟ್ಸ್ ಸರಿಯಾಗಿ ವೆರಿಫಿಕೇಶನ್ ಆಗಿಲ್ಲ, ಅಪೂರ್ಣ ಮಾಹಿತಿ ಇತ್ತು ಅಂತ ಅಂದ್ರೆ ನಿಮ್ಮ ಮೊಬೈಲ್ಗೆ ಅಲ್ಲ ಲೋಪದೋಷಗಳನ್ನ ಸರಿಪಡಿಸ್ಲಿಕ್ಕೆ SMS ಮೂಲಕ ಮಾಹಿತಿಯನ್ನು ಕಳಿಸ್ಕೊಡ್ಲಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ನೀವು ಮತ್ತೊಂದು ಸಾರಿ ಆಫೀಸಿಗೆ ವಿಸಿಟ್ ಮಾಡಿ ಅದನ್ನ ಸೂಕ್ತ ರೀತಿಯಲ್ಲಿ ನೀವು ಅವರಿಗೆ ಮಾಹಿತಿಯನ್ನು ಕೊಡಬಹುದಾಗಿರುತ್ತೆ. ಇಲ್ಲಿ ಮಕ್ಕಳನ್ನ RT ಅಡಿ ಸೇರಿಸಲಿಕ್ಕೆ ವಯೋಮಿತಿಗೆ ಸಂಬಂಧ ನೋಡೋದಾದ್ರೆ ನೀವೇನಾದ್ರೂ LKGಗೆ ಮಗುನ ಸೇರ್ಸೋದಾದ್ರೆ ಕನಿಷ್ಠ ಮಗುವಿಗೆ ವಯಸ್ಸು 4 ವರ್ಷ ಆಗಿರ್ಬೇಕು, ಗರಿಷ್ಠ 6 ವರ್ಷ ಮೀರಿರಬಾರ್ದು. ಹಾಗೆ 1ನೇ ತರಗತಿಗೆ ಏನಾದ್ರು ಸೇರಿಸೋರಿದ್ರೆ ಕನಿಷ್ಠ 6 ವರ್ಷ ಹಾಗೆ ಗರಿಷ್ಠ 8 ವರ್ಷ ಆಗಿರ್ಬೋದು ಅಂತ ಮಕ್ಕಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಾದ್ರು ಮಕ್ಕಳನ್ನ ನೀವು ಸೇರಿಸ್ತಾ ಇದ್ದೀರಿ RT ಅಡಿ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಲಿ, ಜಾತಿ ಪ್ರಮಾಣ ಪತ್ರ ಆಗಿರ್ಲಿ ನೀವು ಸರಿಯಾದನ್ನು ಕೊಡ್ಬೇಕಾಗತ್ತೆ. ಏನಾದ್ರೂ ತಪ್ಪು ಮಾಹಿತಿ ಕೊಟ್ರಿ ಅಂದ್ರೆ ನಿಮಗೆ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಸೀಟು ಕೂಡ ನಿಮ್ಮ ಮಗುಗೆ ಕ್ಯಾನ್ಸಲ್ ಮಾಡ್ಲಾಗತ್ತೆ. ಹಂಗಾಗಿ ಸರಿಯಾದ ಒಳ್ಳೆ ಡಾಕ್ಯುಮೆಂಟ್ಸ್ನ ಕೊಡ್ಬೇಕಾಗಿರುತ್ತೆ ನೀವು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ 2025-26ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾರ್ಗಸೂಚಿ ಆಗ್ಲೇ ಹೊರಡಿಸಿದ್ದಾರೆ. 25/3/2025ಗೆ ಹೊರಡಿಸಲಾಗಿದೆ. ಹಾಗೆ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಸೇರಿದಂತೆ ನೆರೆಹೊರೆಯ ಎಲ್ಲಾ ಶಾಲೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ 28 ಮಾರ್ಚ್ 2025. ಈ ಶಾಲೆಗಳ ಪಟ್ಟಿಗೆ ವೆಬ್ಸೈಟ್ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ನೆರೆಹೊರೆ ಶಾಲೆಗಳ ಬಗ್ಗೆ ಏನಾದ್ರೂ ಆಕ್ಷೇಪಣೆ ಇದ್ರೆ ನೀವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ 3ನೇ ತಾರೀಕು ಏಪ್ರಿಲ್ 2025 ನಿಮಗೆ ಅವಕಾಶ ಇದೆ. ಹಾಗೆ ಇಂಪಾರ್ಟೆಂಟ್ ಆಗಿ ನೀವು ಈ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅನುದಾನಿತ ಶಾಲೆಗಳು ಸೇರಿದಂತೆ RT ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ 15/4/2025ರಿಂದ 12/5/2025 ಅಂದ್ರೆ 15 ಏಪ್ರಿಲ್ 2025ರಿಂದ 12 ಮೇ 2025 ಅವಕಾಶ ಇರುತ್ತೆ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ. ಹಾಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದ್ರೂ ಸರಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಅದನ್ನ ಆ ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ 16/4/2025ರಿಂದ 14/5/2025 ನಿಮಗೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗೆ ಲಾಟ್ರಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆಯನ್ನ 17 ಮೇ 2025 17/5/2025ಕ್ಕೆ ಬಿಡುಗಡೆ ಮಾಡಲಾಗತ್ತೆ ಸ್ನೇಹಿತರೆ. ಹಾಗೆ ಆನ್ಲೈನ್ ಸಾಫ್ಟ್ವೇರ್ ಮೂಲಕ ಮೊದಲ ಸುತ್ತಿನ ಸೀಟ್ ಹಂಚಿಕೆಯನ್ನ 21 ಮೇ 2025ಕ್ಕೆ ಹಂಚಿಕೆ ಮಾಡಲಾಗುತ್ತೆ. ಹಾಗೆ ಅಡ್ಮಿಷನ್ ಪ್ರೊಸೆಸ್ ಅನ್ನ ಮೊದಲನೇ ಸುತ್ತಿನ ಅಡ್ಮಿಷನ್ ಪ್ರೊಸೆಸ್ ಅನ್ನ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ 22/5/2025ರಿಂದ 31/5/2025 ಮೇ ತಿಂಗಳಲ್ಲಿ ನಡೆಸಲಾಗುತ್ತೆ ಸ್ನೇಹಿತರೆ. ಹಾಗೆ ಆನ್ಲೈನ್ ತಂತ್ರಾಂಶದ ಮೂಲಕ 2ನೇ ಸುತ್ತಿನ ಸೀಟು ಹಂಚಿಕೆ 9 ಜೂನ್ 2025ಕ್ಕೆ ನಡೀತದೆ. 2ನೇ ಸುತ್ತಿನ ಮೂಲಕ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಅಡ್ಮಿಷನ್ ಪ್ರೊಸೆಸ್ 10/6/2025ರಿಂದ 20/6/2025 ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ, ಬಡ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ಈ ವಿಶೇಷ ಒಂದು RT ಅಡಿಯಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಸ್ನೇಹಿತರೆ.
ಅರ್ಹ ಇರುವ ಎಲ್ಲಾ ಅಭ್ಯರ್ಥಿಗಳಿಗೆ ಇದನ್ನ ಶೇರ್ ಮಾಡಿ. ಎಲ್ರಿಗೂ ಇದು ತಲುಪಲಿ ಅಂತ ಹೇಳ್ತಾ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.